ವರ್ಗ ಮತ್ತು ದಲಿತ ವರ್ಗ ಮತ್ತು ಕಾರ್ಮಿಕ ವರ್ಗದ ಬಂಧುಗಳೇ ಮತ್ತು ನಾಗರಿಕರೇ, ಏನು ರೈತ ಬೆಳೆದಂಥ ಅನ್ನ ತಿನ್ನುವಂಥ ಪ್ರತಿಯೊಬ್ಬ ನಾಗರಿಕರು ಕೂಡ ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡುವಂಥ ಅನಿವಾರ್ಯತೆಯನ್ನು ಈ ಕಾಂಗ್ರೆಸ್ ಸರ್ಕಾರ ಸೃಷ್ಟಿಸಿದೆ. ದೇವನಹಳ್ಳಿಯಲ್ಲಿ ಸುಮಾರು 1180 ದಿನಗಳ ಕಾಲ ನಿರಂತರವಾಗಿ 3.5 ವರ್ಷಗಳ ಕಾಲ ಪ್ರತಿಭಟನೆ ನಡೆಸಿದರೂ ಕೂಡ ಈ ಸರ್ಕಾರಗಳು, ಆಳುವಂಥ ಸರ್ಕಾರಗಳು ಅವರ ಮೇಲೆ ಬಲಪ್ರಯೋಗ ಮಾಡಿ, ಲಾಠಿ ಚಾರ್ಜ್ ಮಾಡಿ, ಜೈಲಿಗೆ ಬಂಧಿಸಿ, ರಸ್ತೆಯೆಲ್ಲ ಎಳೆದಾಡಿ ಒಂದು ಅವಮಾನಕರ ರೀತಿಯಲ್ಲಿ ನಡೆಸ್ಕೊಳ್ತಾ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರವನ್ನು ಕೂಡ ಅನುಸರಿಸ್ತಾ ಬಂದಿದೆ. ಆವತ್ತಿನ ವಿರೋಧ ಪಕ್ಷವಾದ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರು ಪ್ರತಿಭಟನೆಯ ನಿರತರ ಕುರಿತು ಮಾತನಾಡಿ, ನಾವು ಅಧಿಕಾರಕ್ಕೆ ಬಂದರೆ ಇಂಥ ಭೂ ವಿರೋಧಿ ಕಾಯ್ದೆಗಳನ್ನು ವಾಪಸ್ ಪಡಿತೀವಿ, ಇದು ಆಶ್ವಾಸನೆ ಕೊಡ್ತಾ ಇದ್ದೀವಿ ಅಂತ ಹೇಳಿ ಈಗ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ 2 ವರ್ಷಗಳ ಅಧಿಕಾರದ ಅವಧಿ ಮುಗಿದಿದೆ. ಈಗಲೂ ಕೂಡ ನಿನ್ನೆಯಿಂದ ಸಾವಿರ ಸಂಖ್ಯೆಯಲ್ಲಿ ದೇವನಹಳ್ಳಿ ಚಲೋಗೆ ಕರೆ ಕೊಟ್ಟಂಥ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ದಲಿತ, ಕಾರ್ಮಿಕ, ರೈತ ವರ್ಗ ಎಲ್ಲರೂ ಕೂಡ ಬಂದು ಅಲ್ಲಿ ಜಮಾವಣೆಗೊಂಡು ನಮ್ಮ ಭೂಮಿ ನಮಗೆ ಬೇಕು, ನಾವು ಮಾರಾಟಕ್ಕೆ ನಾವು ಭೂಮಿ ಕೊಡಲ್ಲ ಅಂತ ಹೇಳಿ ಏನು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ನಡೆಸಿದ್ರು. ಮತ್ತು 13 ಹಳ್ಳಿಗಳಿಂದ ಆ ಹೆಣ್ಣು ಮಕ್ಕಳು ಮಣ್ಣುಗಳನ್ನು ತಂದು ಗಿಡಕ್ಕೆ ಹಾಕಿ ನೀರೆರೆದು ನಾವು ಭೂಮಿನ ಬಿಟ್ಕೊಡಲ್ಲ, ನಮಗೆ ಅನ್ನ ಕೊಡುವಂಥ ಭೂಮಿ, ನೀರು ಕೊಡುವಂಥ ಭೂಮಿ, ಗಾಳಿ ಕೊಡುವಂಥ ಭೂಮಿ, ನಾವೆಲ್ಲ ಬೆಳೆಯುವಂಥ ಬೆಳೆಗಳಿಗನ್ನು ಎಲ್ಲ ನಾಗರಿಕರು ಕೂಡ ತಿನ್ನುವಂಥ ಒಂದು ಆಹಾರವನ್ನು ನೀವು ಕಾಲ್ತುಳಿತವಾಗಿ ಕಡೆಗಣಿಸ್ತಾ ಇದ್ದೀರಿ. ಇಂಥ ಫಲವತ್ತಾದ ಭೂಮಿಗಳನ್ನ ಕಾರ್ಪೊರೇಟ್ ಗುಲಾಮರ ಒಂದು ದಾಳಿಗೆ ಒಳಪಟ್ಟು ಈ ಭೂಮಿಗಳನ್ನು ನೀವು ಅವರಿಗೆ ಮಾರಾಟ ಮಾಡಲಿಕ್ಕೆ ಹೊರಟಿದ್ದೀರಿ. ಈ ಭೂ ಸುಧಾರಣೆ ಕಾಯ್ದೆಯನ್ನು ನಾವು ವಿರೋಧಿಸ್ತೀವಿ ಅಂತ ಹೇಳಿ ಏನು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿದ್ರು. ನಿನ್ನೆ ಸಂಜೆ ಯಾರೋ ಒಬ್ಬ ಸಚಿವರ ಗುಮ್ಮಕ್ಕಿನಿಂದ, ಮೋಸ್ಟ್ಲಿ MB ಪಾಟೀಲೇ ಇರಬೇಕು, ಕೈಗಾರಿಕೆ ಸಚಿವರಾಗಿದ್ದಾರೆ, ಅವರು ಕಾರ್ಪೊರೇಟ್ ಗುಲಾಮರು ಕೂಡ ಆಗಿದ್ದಾರೆ. ಇಂಥವರ ಒಂದು ಕುತಂತ್ರದಿಂದ ರೈತರನ್ನ, ರಸ್ತೆಯಲ್ಲಿ ಮಹಿಳೆಯರನ್ನ ಮತ್ತು ವಯಸ್ಸಾದವ್ರನ್ನ ನೋಡಿದಂತೆಯೇ ಅವಾಚ್ಯವಾಗಿ ಬೈದು ನಿಂದಿಸಿ ಒಬ್ಬ DYSP ಸುಜಿತ್ ಕುಮಾರ್ ಅನ್ನುವಂಥವರು ಭಾಳ ಕೆಟ್ಟದಾಗಿ ಮಾತಾಡಿರುವಂಥದ್ದು ಕೂಡ ನೋಡಿ ಎಳೆದು ರಿಸರ್ವ್ಗೆ ತುಂಬಿದ್ದಾರೆ. ಸುಜಿತ್ ಕುಮಾರನ್ನು ಈ ಕೂಡಲೇ ಅಮಾನತುಗೊಳಿಸಬೇಕು, ಅವ್ರ ಮೇಲೆ ಕಾನೂನು ಕ್ರಮಗೊಳಿಸಬೇಕು. ಈ ಹೋರಾಟಕ್ಕೆ ಯಾರೆಲ್ಲ ಬೆಂಬಲ ಕೊಟ್ಟಿದ್ದಾರೆ, ನಮಗೆ ಭೂಮಿ ಕೊಡಬೇಕು, ಜನವಿರೋಧಿ ರೈತ ವಿರೋಧಿ ಕಾಯ್ದೆಯನ್ನು ವಾಪಸ್ ಪಡಿಬೇಕು, ಇಲ್ಲಂತಂದರೆ ನಮ್ಮನ್ನು ಜೈಲಿಗೆ ಹಾಕಬೇಕು, ನಾವು ಬೇಲ್ ತಗೊಳ್ಳಲ್ಲ. ಈಗಲೂ ಕೂಡ ನಾವು ರೆಡಿಯಾಗಿದ್ದೀವಿ, ಎಲ್ಲರೂ ಕೂಡ ಜೈಲಿಗೆ ಹೋಗೋಕ್ಕೆ ಸಿದ್ಧವಾಗಿದ್ದೀವಿ. ನಿಮಗೇನಾದರೂ ಮಾನ ಮರ್ಯಾದೆ ಇದ್ದರೆ ಜನರ ಆಶ್ವಾಸನೆಗಳ ಮೇಲೆ, ನಂಬಿಕೆಗಳ ಮೇಲೆ, ದೇವರಾಜು ಅರಸುನವರ ಆಡಳಿತದ ಒಂದು ವೈಖರಿ ಮಾದರಿಯಲ್ಲಿ ನಮ್ಮ ಹಿಂದುಳಿದ ವರ್ಗಗಳ ನಾಯಕ CM ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಡೆದುಕೊಳ್ಳುವುದಂಥದ್ದಾದರೆ ಈ ವೈಜ್ಞಾನಿಕವಾದಂಥ ಕಾನೂನುಗಳನ್ನ ಜಾರಿಯಾದಂತೆ ವಾಪಸ್ ಪಡಿಬೇಕು. ಎಲ್ಲ ಬಡ ಜನರಿಗೂ, ಉಳುಮೆ ಮಾಡುವಂಥವ್ರಿಗೂ ಕೂಡ, ಬಗರ್ಕುಂ ಸಾಗುವಳಿದಾರರಿಗೂ ಕೂಡ ಕೂಡಲೇ ಭೂಮಿಯನ್ನು ಹಂಚಿಕೆ ಮಾಡಬೇಕು. ವಸತಿ ಇಲ್ಲದವರಿಗೆ ವಸತಿ, ನಿವೇಶನವಿಲ್ಲದ ನಿವೇಶನ, ಇಂಥ ಒಂದು ಜನಕಲ್ಯಾಣ ಕಾರ್ಯಕ್ರಮಗಳನ್ನ ಈ ಸರ್ಕಾರ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಈ ಸರ್ಕಾರವನ್ನು ಕೂಡ ನಾವು ಕಿತ್ತೊಗಿತೀವಿ ಅನ್ನುವಂಥ ಒಂದು ವಿಶ್ವಾಸವನ್ನು, ಒಂದು ಬಲಿಷ್ಠವಾದಂಥ ಒಂದು ಸಂದೇಶವನ್ನು ಈ ಕಾಂಗ್ರೆಸ್ ಸರ್ಕಾರಕ್ಕೆ ರವಾನೆ ಮಾಡ್ತಾ ಇದ್ದೀವಿ. ನಿಮಗೆ ಜನ ವಿರೋಧಿ, ಕಾರ್ಮಿಕ ವಿರೋಧಿ ಸಚಿವರುಗಳಿಗೆ, ಶಾಸಕರುಗಳಿಗೆ ಇದು ಎಚ್ಚರ, ಇದು ರೈತರ ಒಂದು ಒಕ್ಕಲಿನ ಸಂದೇಶ ಅಂತ ನಿಮಗೆ ಮತ್ತೊಮ್ಮೆ ಎಚ್ಚರಿಸ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರದ ಎಲ್ಲ ಸಚಿವ ಶಾಸಕಾಂಗ ಪಕ್ಷದ ನಾಯಕರುಗಳಿಗೆ ಧಿಕ್ಕಾರ, ನಿಮಗೆ ಧಿಕ್ಕಾರ. ಕಾಂಗ್ರೆಸ್ ದುರಾಡಳಿತಕ್ಕೆ ಧಿಕ್ಕಾರ, ಕಾಂಗ್ರೆಸ್ನ ರೈತ ವಿರೋಧಿ ಆಡಳಿತಕ್ಕೆ ಧಿಕ್ಕಾರ, ರೈತರಿಗೆ ನ್ಯಾಯ ಸಲ್ಲಿಸದ ಕಾಂಗ್ರೆಸ್ ಆಡಳಿತಕ್ಕೆ ಧಿಕ್ಕಾರ. ಬೇಕೇ ಬೇಕು.